ಮತ್ತೆ ನೋಡಿಕಿ ನಮ್ಮ ಮನೆಗೆ ಬಂದಾಳ. ಬಾರ್ ಬೇ ಅತ್ತಿ ಕುಂದ್ರ ಬಾ ಅಂತೇಳಿ ಎದಕ್ಕೆ ಅಂತೇಳಿ ಕೇಳಿದ್ರೆ ನಿನ್ಗೆ ಎದಕ್ಕೆ ಹೇಳ್ಬೇಕು ನನ್ನ ಮಗ ಇಲ್ಲನ ಅಂತ ಕೇಳ್ತಾ. ಯಾಕ ನಾ ಏನು ಮನೆಗೆ ಸೊಸೆಯಾಗಿ ಬಂದಿಲ್ಲನು, ಸಂಬಂಧ ಇಲ್ಲ ನಾನು. ಮಗಗೆ ಏನ್ ತಾಯಿ ಬಂದೆ ಒಂದು ಮನೆಗೆ ಏನು ಸಂಬಂಧ ಇರಕ್ಕಿಲ್ಲನ ಇವ್ರಿಗೆ ಅಂತ ನಾನು. ಏನು ಅಳಬೇಕಿನ ಮತ್ತಿ ಅಲ್ಲ ಚಂದ ಕರಿತೀವಿ ಕುಂತೆ ಆಡ ಮಾತು ಮಾತಾಡೋದಿಲ್ಲ. ಯಾವಾಗ ನೋಡಿದ್ರೆ ಹರಕ್ಕ ಬುರುಕ್ಕ ಅಂತ ಹೇಳಿ ಸಿಟ್ಟಿಲ್ಲನ ಬಂದಿರ್ತಾ ಹಂಗ ರುದ್ರಾವತಾರನ ತಾಳ್ತಾ ಹಂಗ. ಕಲ್ಲವಲ್ಲ ಕೆಲ ಹೊಂಟಾಕಿ ಏ ಕಲ್ಲವ ಅದು ಪರಕ್ ಬನ್ನಿ ಬರಕ್ಕ ಯಾಕ ಬರಕ್ಕ ಏ ಕಲ್ಲವ ಮೊನ್ನೆ ಜೋಳ ಸಂಸದ್ದು ತಾನಿಗೆ ಓದಿದ್ದೆಲ್ಲ ತಂದು ಕೊಡೋದು ನಮ್ದಲ್ಲ. ಕಮಲಾಕರ್ ಮನೆಗೆ ಹೋಗಿ ಇಸ್ಕೊಂಬಂದೇನವ ನಾನು. ಬಂದು ಇಸ್ಕೊಂಡು ಹೋದಿ ತಂದು ಕೊಡವ ಎಲ್ಲರ ಮತ್ತೆ ಇಟ್ಟು ಕಳೆದು ಗಿಳಿದಿರಿ ಅವ್ರಿಗೆ ಹೇಳಿ ಮಾಡಿಸಿರ್ತಾರ ಅವನು ಸಾನಿಗಿನ ಕಳೆದ್ರಿ ಅಂದ್ರೆ ಹೆಂಗೆ ಓದಿ ಹಂಗೆ ತಂದು ಕೊಡ್ಬಾರ್ದ ನೀನು. ಒಯ್ದು 4 ದಿನ ಆತವ ಇನ್ನೂ ಜೋಳ ಸಂಸದ್ ಮುಗ್ದಿಲ್ಲ ನಿಂದು. ಜೋಳ ಸಂಸಕತ್ತಿದ್ದೆ ನಾನು. ಇವು ಪ್ರೇಮದ ಅಲ್ಲ ಏನು ಚಂದ ಕಂಡ್ರೆ ಬಿಡುದೇ ಇಲ್ಲ. ಏ ಕೊಡಯವ ಒಂದಿಟ್ಟು ನಂದು ಹಿಂಗೆ ಜೋಳದ ಸಂಸದ ಗೋಧಿ ಸಂಸತೈತೆ ಅಂತ ಹೇಳಿ ಹಿಂಗೆ ಒಳಗಡೆ ಕ್ಯಾಂಬಕ್ಕರ್ ಮನೆಗೆ ಹೋಗಿ ಇಸ್ಕೊಂಬಂದಿದ್ನೆ. ಅದು ಕೊಡ್ತಾ ಬಿಡು ಅಂತೇಳಿ ಕೊಟ್ಟು ಕಶೇನಿ ಅದನ್ನ ಗಪಿತ ಮಾಡಿಬಿಟ್ಲೆ ನಾ ಕೈಲಿ ರೊಕ್ಕ ಹಾಕಿ ತಂದು ಕೊಡೋದಾತ. ಹಂಗಾಗಿ ಅದು ನೋಡ್ದಂದ್ರೆ ಮತ್ತೆ ಇಸ್ಕೊಂಡು ಹೋಗತ್ತಂತೇಳಿ ಜೋಳನ ಸಂಸಿಲ್ಕ ಈಗ ನಾನು 4 ದಿನ ಆತು. 2 ದಿನ ಊರಿಗೆ ಹೋದ್ನೆ. ಹೊಳ್ಳಿ ಹಂಗೆ ಬಂದು ಎಲ್ಲಿದ್ದು ಬಿಡು ನಾ ಸಂಸಿದ್ರತ್ತಂತೆ ಇಟ್ಟಬಿಟ್ನೆ. ತಂದು ಕೊಡ್ತೇನೆ ಬಿಡು ಪರಕ್ ಹಂಗಾರ. ಮತ್ತೆ ಬೇಕಂದ್ರೆ ಕಮಲಾಕರ್ ಮನೆಗೆ ಹೋಗಿ ಇಸ್ಕೊಂಬರ್ತೇನೆ ನಾನು. ಇನ್ನ ಮತ್ತಿಚ್ಚಿರಲ್ವಾ ಏ ಬಾರಾಗಿರ್ಜವ ಏನಿಲ್ಲ ಬಿಡವ ಸಾನಿಗೆ ಓದಿದ್ಲ ಕಲ್ಲವ. ನಾನು ಕಮಲಾಕರ್ ಮನೆಯಾಗಿದ್ದೆ ಇಸ್ಕೊಂಬಂದಿದ್ದೆ ಅದಕ್ಕೆ ತಂದು ಕೊಡುವ ಕಳೆದಿಳಿದಿರ ಅಂತ ಹೇಳಿ ಹೇಳಾಕತ್ತಿದ್ದೆ ನೋಡು. ಒಳಗಡೆ ಹಿಂಗೆ ಒಮ್ಮೆ ಯಾರ್ದು ಸಾನಿಗೆ ಕಳೆದೆ ಅಂತ ಅನ್ನಕತ್ತಿದ್ದಲ್ಲ ತಂದು ಕೊಟ್ಟೇನೆ ಅವ್ರಿಗೇನಿಲ್ಲ. ಗಿರ್ಜವ ನೆನಪಿಟ್ಟ ಅವಡೆ ಯವ್ವ ಅಂಬಕ್ಕರ್ದ ಯವ್ವ ಅದು ಆಕಿ ಇಲ್ಲಿದ್ದ ಜಗ ಗಂಟೆದಾಳೆ ಯವ್ವ ನಾನು ಇಸ್ಕೊಂಬಂದು ಈಕಿಗೆ ಮತ್ತೆ ಏನು ಮಾಡ್ಬೇಕು ಮತ್ತೆ ಇಸ್ಕೊಂಬಂದು ತಪ್ಪಿಗೆ ತಂದು ಕೊಟ್ಟನೆ ರೊಕ್ಕ ಕೊಡುವ ನೀನು ಎಂಥದ್ದು ಬೇಕಂತ ತೊಗೊಂತೀನಲ್ಲ ತಂದು ಕೊಡ್ತೇನೆ ಅಂದ್ರೆ ಆಕೇನು ಕಬ್ಬಲ್ ಅಲ್ಲಿಲ್ಲ ಯವ್ವ ಆಕಿ ಕೊಟ್ಟಿದ್ದೆ ನೀನು ಪ್ರೇಮಿ ಕೊಟ್ಟಿದ್ನೆ ಗಿರ್ಜಿ. ಇಲ್ಲ ನೀ ಯಾಕೆ ಆಕಿ ಕಳೆದ್ರೆ ನೀ ಯಾಕೆ ಕೈಲಿ ರೊಕ್ಕ ಕೊಟ್ಟು ಇದು ಮಾಡಕ್ಕೆ ಹೋಗಿದ್ದಿ. ಆಕೆ ಮನೆಗೆ ಹೋಗಿ ಇಸ್ಕೊಂಬರ್ಬೇಕಿಲ್ಲ ರೊಕ್ಕ ನೀ ಒಳ್ಳೆ ಬೇಸದಿ ಬಿಡು ನಿನಗೆ ಹಂಗೆ ಬಂದಿರ್ತಾರ ರೊಕ್ಕ. ಯವ್ವ ಆಕೆ ಮನೆಗೆ ಅಡ್ಡಾಡಿ ಕಾಲನ್ ಚಪ್ಪಲ್ ಸೌದು ಆಕೇನು ಕಣ್ ತಪ್ಪಿಸ್ ಹಿಂಗ ಅಡ್ಡಾಡಿಲ್ಲ ಯವ್ವ ಆಕಿ ಆದ್ರೆ ಮಾರ್ಯಾಕರ. ಮತ್ತು ಈಗಾದ್ರೂ ಇದನ್ನ ಸಾನಿಗೆ ಸುದ್ದಿ ತೆಗೆದ್ರೆ ಕೊಡ್ತೇನೆ ಬಿಡಯ್ಯವ ಎಲ್ಲ ಹೋಗತಿ ನೀ ಊರು ಬಿಡ್ತೇನೆ ನಾ ಬಿಡ್ತೇನೆ ಇಲ್ಲೇ ಇರ್ತೇವಲ್ಲ ಕೊಡ್ತೇನೆ ಇದ್ದ ರೊಕ್ಕ ಅಂತಾಳ. ಊರೆಲ್ಲ ಶೇಣಿ ಮಾಡ್ತಾಳ ಎಲ್ಲ ಪ್ಯಾಟಿಗೆ ಅಡ್ಡಾಡಿ ತಿರುಗುತ್ತಾಳ ಹಂಗೆ. ಅದ್ರದ್ದು ಸಾನಿಗೆ ರೊಕ್ಕ ಕೊಡುವಲ್ಲ ನೋಡಿ ಎಷ್ಟರ ಕಾಡ್ಬೇಕಂತಿದ್ದಾರಂತೆ ನಾನು. ಅಯ್ಯ ಬಾರಿ ಅದ ತಗೋಕಿ ತಪ್ಪಿತ್ನಂದ್ರೆ ಒಪ್ಕೊಳ್ಳೋ ಹೆಣ್ಣ ಅಲ್ಲಕ್ಕಿ. ಹಿಂಗೆ ನಮ್ದ ಹೂವಿನ ಗಿಡ ನಾಡೋದು ಕಡದ್ರ ಮಂಡಕ್ಕ ಅಂತಂದು ಹೇಳಿದ್ರೆ ಏನು ಜಗಳ ಮಾಡಿದ್ದು ನೋಡ್ಬೇಕಿನ್ನ. ಏನು ನಾವೇನು ಅದಕ್ಕೆ ಮಾತು ಕಲ್ಸಿರ್ತೇವನ ಇವ್ರ ಮನೆಗೆ ಹೋಗಿ ಗಿಡ ಕಡಿ ಅಂತ ಹೇಳ್ತೇವನ ಅಂತಂದು ಹಿಂಗೆ ಜಗಳ ತೆಗಿತೇವ. ಸೊಟ್ಟು ಗಿಡ ಸಂಬಂಧ ಜಗಳ ಮಾಡಿ ಮಗ ಕಟ್ಕೊಂಡತ್ ನಮ್ಮ ಜೊತೆ. ಏನು ಮಾಡ್ಬೇಕಯ್ಯವ್ವ ನಿರ್ವ ಇಲ್ಲ ನಮ್ಗೆ ಮನೆ ಮುಂದೆ ಎದ್ದು ಹೇಳತ್ಲೇನ ಅವ್ರ ಮಕ ನೋಡ್ಬೇಕು. ಏನು ಮಕ ಕಟ್ಕೊಂಡು ಅಡ್ಡಾಡಿದ ಅದರಂತ ಕೆಟ್ಟ ಹೆಣ್ಣ ಇಲ್ಲ ಇವ ಜಗಳ ತಗೊಂಡ್ವಿ ಅಂದ್ರೆ ಮುಗಿದು ಹೋತು. ಹಂಗೆ ಮನೆ ಮುಂದೆ ಹಂಗೆ ಮುಸ್ರಿ ಚೆಲ್ಲಿನ್ಯಾ ನೀರು ಚೆಲ್ಲಿನ್ಯಾ ಅಂತೇಳಿ ಏನಾರ ಒಟ್ಟು ಮನೆ ಬಾಕಲ್ದಾಗ ಒಣಗಿ ಹಾಕುವಂಗಿಲ್ಲ ಬೇಕಂತ ಕಾಡ್ತಾಳಕಿ. ಹಂಗಾಗಿ ಅದು ಏನಂದ್ರೂ ಅನಿಸ್ಕೊಂಡು ಸುಮ್ಮನೆ ಇರೋದು ದಯವಾಗಿರ್ಜಾವ ಅದ್ರ ಸಂಬಂಧ ಸಾಕಾಗೈತೆ ನಮಗೂ. ಏನು ಚಾಯ ಸುಮಾರತ್ತೆ ಹಾಕಿದ ಹಿಂಗದ ಆಕಿ ಪಾರ್ವತಿ ಹಾಕಿದೇನು ಗೊತ್ತಾ ಇಲ್ಲ ಅಂತೇನೆ ನಾನು. ಅಲ್ಲ ಒಳಗಡೆ ನೋಡಿದ್ದೀನಿ ಇಲ್ಲ ಕಮಲಾಕಂದ ನೀಲ ಅಂದು ಅಯ್ಯ ಅಕ್ಕ ತಂಗಿ ಏನು ಹಿಂಗೆ ಅದಾರನ ಏನು ಯಾರು ಊರಾಗಿಲ್ಲನ ಆ ಪರಿ ಏನು ಈಕಿನ ಬಿಟ್ಟು ಆಕಿ ಸರಿದಿಲ್ಲ ಆಕಿನ ಬಿಟ್ಟು ಈಗ ಸರಿದಿಲ್ಲ ಅಂತಂದು ಜಗಾಡಿದಕ್ಕೆ ನೀವ ನಿಂದಿರಲಿಲ್ಲ ಇದೇ ಹೊಲಸ್ಕೊಂಡ ನೋಡಾಕಿದ್ರಿಕ್ಕಿ ಕೆಟ್ಟ ಕೆದ ಹಾಕಿಗಣ. ಬರೇ ಮಂದಿ ಮನಿದು ಯಾರ ಮನೆಯಾಗ ಏನು ನಡೀತೈತಿ ಏನಿಲ್ಲ. ಗಿರ್ಜಿ ಮನೆ ಅಂದು ಏನಾರ ನಡೀತಂದ್ರೆ ಹೋಗಿ ಅವ್ರ ಮಂಜುಳಾರ ಮನ್ಯಾಗ ಹೇಳುವಕ್ಕೆ ಅಲ್ಲಿ ಏನಾರ ನಡೀತಂದ್ರೆ ಇಲ್ಲಿ ತಂದು ಹೇಳುವಕ್ಕೆ. ಈಗ ಈಕಿನ ಜಗಳ ಮಾಡ್ಕೊಂಡಲ್ಲ ಈಗ ಹಂಗಾಗಿ ಆಕಿ ತಗ ಬರೋದು ಬಿಟ್ಟಾಳ ಈಗ. ನಾ ಏನಕ್ಕೆ ಜೊತೆ ಜಗಳ ನಾ ಮಾಡಿಲ್ಲವ ನನಗೇನು ಕೆಲಸ ಬಗ್ಸಿ ಉದ್ಯೋಗ ಏನು ಇಲ್ಲನ ಆಕಿ ಜಗಳ ತೆಗ್ದಿದ್ದು ನಾನಲ್ಲ. ಮತ್ತು ನೀನು ಹಿಂಗೆ ಹೇಳಿ ನೋಡು ಮತ್ತೆಲ್ಲಾರು ಜಗಳ ಗಂಟೆ ಗಿರ್ಜಿ ಅಂತಂದು ನನಗೆ ಮಾತಾಡ್ತಾರ. ಇಲ್ಲಿ ಬಿಡವ ಬಾಯ್ ತಪ್ಪ ಹಂಗೆ ಬಂತು ಬಿಡ ಇಲ್ಲ ಆಕಿನ ಜಗಳ ತೆಗ್ದಿದ್ಲು ಮತ್ತು ಹಂಗೆ ಹೇಳು ಮತ್ತು ನೀ ಒಳ್ಳೆ ಅಂತೇನೆ ನಾನು. ಆಯ್ತು ಬಿಡ ಪಾರ್ವತಿ ತಂದು ಕೊಡ್ತೇನೆ ತಗೋರೇವ ನಾನು ಹಿಂದಗಡೆ ತಂದು ಕೊಡ್ತೇನೆ ತಗೋ ಸಾನಿಗಿನ ಆಯ್ತು ತಂದು ಕೊಡ್ತೇನೆ ಅಂತ ಹೇಳಿ ಈಗ 4 ದಿನ ಮನ್ಯಾಗ ಇಟ್ಕೊಂಡಿಯೇ ಮತ್ತು 2 ದಿನ ಊರಿಗೆ ಹೋಗಿ ಮತ್ತು 2 ದಿನ ಹಂಗೆ ಇಟ್ಕೊಂಡು ಕೂತೀಯ ಮನ್ಯಾಗ ತಂದು ಕೊಡ್ತೀಯ ಇಲ್ಲ ನೋಡುವ ಯವ್ವ ನೀನು ನಾ ಹೋಗಿ ಕಮಲಾಕರ್ ಮನೆಗೆ ಮುಟ್ಟಿಸಿ ಬರ್ತೇನೆ ಆಮೇಲೆ ನೀವೇನಾರು ಯಾಕೆ ಮಾಡ್ರಿ. ಆಯ್ತು ಈಗ ಅಂಗಡಿಗೆ ಹೊಂಟೇನಿ ಹೊಳೆ ಬಂದು ತಂದು ಕೊಡ್ತೇನೆ. ಅವರು ಪಾಪ ರೊಕ್ಕ ಕೊಟ್ಟು ತಗೊಂಬಂದಿರ್ತಾರ ಎಲ್ಲ ಅವರು ಹೇಳಿ ಮಾಡಿಸಿರ್ತಾರ. ಅವರು ಹಕ್ಕಡಿ ಕಾಳದು ಭಾಳ ಅಲ್ಲ ಸಾಕ ದೊಡ್ಡ ಬೇಕಂತೇಳಿ ನಾವು ಮನ್ಯಾಗಿಲ್ಲ ಅಂತೇಳಿ ಇಸ್ಕೊಂಬರುದ ಇವ್ರು ನೋಡಿದ್ಲೇನ ಇಸ್ಕೊಂಡು ಹೋಗಿ ಮನ್ಯಾಗ ಕೂತ್ ಬಿಡ್ತಾರವ ಯವ್ವ ಸಾಕೋಬೇಕು ಕುಡಿಯಾಕತ್ ನೋಡು ತಂದು ಕೊಡು ಅಂತ ಹೇಳು. ಹಿಂಗೆ ಇವು ಮತ್ತು ಹಂಗೆ ಒಬ್ಬರಿಂದ ಒಬ್ರು ಹಂಗೆ ಅಲ್ಲೇ ಇವ ನನಗೆ ಕೊಡು ನೀನು ಕೊಡು ಅಂಥೇಳಿ ಮತ್ತು ಸಾನಿಗಿನ ಮತ್ತೆ ಕಳೆದಿಟ್ಟಾರ ನೋಡಿ ಇಷ್ಟರು ಅದಕ್ಕೆ ಹೇಳೇನವ ನಾನು ತಂದು ಕೊಡು ಅಂತೇಳಿ ತಂದು ಕೊಡ್ತೇನೆ ಅಂದಾಳ ಯಾವ ತಂದು ಕೊಡ್ತಾ ಏನು ಇವ್ರ ಮನೆ ನಾವು ಅಡ್ಡಾಡ್ಬೇಕು ನೋಡು ಕೊಡೋದು ಅಂತ ಒತ್ತಟ ಇರಲಿ ಹಳ್ಳಿ ಮತ್ತು ಕೊಟ್ಟಿದ್ದನ್ನು ಇಸ್ಕೊಂಬರಕ್ಕೆ ಮತ್ತೆ ಒಂದು 10 ಸರ ಅಡ್ಡಾಡ್ಬೇಕು. ಬರಕ್ಕೆ ಕೆಲಸ ಆತ ಅಯ್ಯೋ ಏನು ಕೆಲಸ ಬಿಡಯ್ಯವ ಏನು ಮುಂಜಾನೆ ಇದನ್ನು ಉಪ್ಪಿಟ್ಟು ಮಾಡಿದ್ನ್ಯಾ ಬೆಳ್ಳುಳ್ಳಿ ಸುಮಾರು ಇದು ಹಾಕೊಂಡು ತಿಂದ್ವಿ ಹಿಂಗೆ ಕುಂತೇನೆ ನೋಡು ನನಗೂ ಬೇಸರ ಆಗ್ಬಿಟ್ಟೈತಿ ಇವತ್ತು ಇನ್ನೂ ಅಡಿಗೆಲ್ಲ ಏನಿಲ್ಲ ಮಧ್ಯಾಹ್ನ ಮ್ಯಾಗ ಅಡುಗೆ ಮಾಡ್ಬೇಕು. ಮುಂಜಾನೆ ಯಾಕೆ ಮಾಡಲಿಲ್ಲ ರೊಟ್ಟಿ ಅನ್ನಿಸ್ತವ ಇವ ಹೊಳ್ಳಿ ಒಮ್ಮೆ ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡಿರ್ತೇವೆ ಹೊಳ್ಳಿ ಮತ್ತೆ
ಎಲ್ಲ ಸ್ವಚ್ಛ ಮಾಡ್ಬೇಕಂತಂದ್ರೆ ಮತ್ತೆ ಹರಿವಿರ್ ಬಿಡ್ತೈತೆ ರೊಟ್ಟಿ ಮಾಡಿ ಮತ್ತೆ ಪಲ್ಯ ಮಾಡ್ರಾಗನ ಬ್ಯಾಸರ ಅನ್ಸ್ಬಿಡ್ತೈತೆ ನೋಡು. ಒಮ್ಮೆ ಮಾಡಿ ತೆಗಿದು ಬೇಯಿಸ್ಬಿಡ ಇವ ಹಂಗಾಕತ್ತವ. ಹಂಗಾಗಿ ಈಗ ನಾಷ್ಟ ಅದ ತಪ್ಪಿಸ್ಬಿಟ್ಟೇನಿ ನೋಡು. ಬೇಕಂದ್ರೆ ಸಂಜೆ ಮಾಡಿ ನಮ್ದು ಮಂಜು ಸಾಲಾಗಿದ್ದ ಬರೋ ಟೈಮಿಗೆ ಮಾಡಿಬಿಡ್ತೇನೆ. ನಮ್ಗೆ ಅದ ಆಗ್ಬಿಡ್ತೈತೆ, ಅದನ್ನ ತಿಂದುಬಿಡ್ತೇವೆ. ಏನಾರ ನಾಷ್ಟ ಮಾಡಿಬಿಡ್ತೇವೆ. ಮುಂಚೆನೇ ರೊಟ್ಟಿ ಪಲ್ಯವ ಯವ, ಮಧ್ಯಾಹ್ನ ಅನ್ನ ಸಾರು ಎಲ್ಲ ಹೊಳಮಳ ಮಾಡ ಹೊಳಮಳ ಸ್ವಚ್ಛ ಮಾಡ ಅಂತಂದು ಇದನ್ನ ಆಗ್ಬಿಡ್ತೈತಿ. ಅಂದ್ರೆ ಬಾ ಹೋಗುವಂತಿ. ಅವ್ವ ಇಲ್ಲ ಹೊಕ್ಕಿನ ನಾನು ಈಗ ಕೆಲಸ ಇತ್ತು. ಕಮಲಾಕಿನ ಬಾ ಅಂದ ಅಂತ ಹೋಗಿ ಬರ್ತೇನೆ. ರೇನೋ ಅವ್ನ ಮುಂದೇನೋ ಹೇಳಕಸಿದ್ಲಂತ ಹೋದಕ್ಕೆ ಬರ್ತೇನೆ. ಹೊಕ್ಕಿನಿ ಮತ್ತೆ ಅಲ್ಲಿ ಕುಂತೀನಿ ಅಂದ್ರೆ ಮುಗಿದು ಹೋತು. ನನ್ನೇನು ಮತ್ತೆ ಕೈ ಹಿಡಿದವ್ರು ಎದ್ದು ಹೊರಗೆ ಹೊಕ್ಕಿನ ನಾನು ನಾನು ಉಗ್ದತನ ಮತ್ತೆ ಏನು ಹೋಗುದಿಲ್ಲ. ನಮಗೂ ಮಾ ಸಿಕ್ಕರು ಮತ್ತೇನೈತಿ. ಆತೋರ್ವ ಬರ್ತೇನೆ. ನಾನು ಹಿಂದಗಡೆ ಬಂದು ಕುಂತು ಬರ್ತೇನೆ. ನನಗೂ ಬೇಸರ ಆಗೈತಿ. ಒಂದೆರಡು ಬಾಂಡೆ ಅದಾವ ತಿಕ್ಕಿಟ್ಟು ಆಮೇಲೆ ಬರ್ತೇನೆ ತೋ. ಆತೋರ್ವ ಬಾ ಹಂಗಾರ. ಮತ್ತೆ ಸಂಬಂಧ ಹಂಗೆ ಮಾತಾಡ್ಕೊಂತ ಹೊರಗೆ ಬಂದೆ. ನಿಂತಾಕೆ ನೋಡು ಮತ್ತೊಂದು 15-20 ನಿಮಿಷ ನಿಂತ ಬಿಟ್ಟೆ ಹೊಕ್ಕೇನಿ. ಕೆಲಸ ಮುಗಿದಿಲ್ಲ ನಮ್ದು. ಮಾ ಸಿಕ್ಕರು ಮತ್ತೇನೈತೆ ನನಗೂ ಹಂಗೆ ಇಲ್ಲೇ ಇದ್ರು ಹುಡುಗರು ಅನ್ನೋದಿಲ್ಲ ನೋಡಿ. ಇವ ಕಿವಿಯರ್ ಕೇಳ್ತಾವನಿಲ್ಲ ಅಂತೇನು ನಾನು ಸೋದರ್ತೇನೆ ಜೋತ್ ಅಂತೇಳಿ ಓನ ಅನ್ನೋದಿಲ್ಲ. ಕಮಲಕ್ಕ ಕಮಲಕ್ಕ ಹಿಂದೆ ಎತ್ತಲ್ದಾಗದಾರ ಏನ ಓನ ಅನ್ನವಲ್ರು. ಬನ್ನೇ ಗಿರ್ಜವ ನೀನು ಇಲ್ಲೇ ಬಾಕಲ್ದ ನಿಂತ ಹೋದ್ರಾಕತ್ತೀರ. ಒಳ ಬರ್ಲಾಸಲ್ಲನ ದನಕ್ಕೆ ನೀರು ಕುಡ್ಸಾಕತ್ತಿದ್ದೆ ಹಿಂದಿದ್ದೆ ಎತ್ತಲ್ದಾಗ. ಅದ ಅನ್ಕೊಂಡೆ ನಾನು ಓಡ್ಲಿಲ್ಲಲ್ಲ ಹಿಂದೆ ಎತ್ತಲ್ದಾಗ ಇರ್ಬೇಕು ಬಿಡ ಅಂತೇಳಿ. ಯಾಕೆ ಕಮಲಕ್ಕ ಏನೋ ಬಾ ಅಂತಂದು ಹೇಳಕಸಿದೆ ಅಂತ ರೇನವ ಕರದ್ಲ ಹಿಂಗೆ ಕಮಲಕ್ಕ ಕರ್ಯಾಕತ್ತಾವಡು ಅಂತೇಳಿ ಅದಕ್ಕೆ ಮತ್ತೆ ಬಂದು ಹೋದ್ರ ತಡಿ ಅಂತೇಳಿ ಬಟ್ಟೆ ಹಾಕತ್ ಬಂದೆ. ಮನೆ ಬಾಗ್ಲಕ್ಕದ ಹಾಕಿತ್ತವ ನೋಡಿದ್ಯಾ? ಯಾಕೆ ಎಲ್ಲಿ ಹೋಗಿದ್ದಿ? ನಾನು ಹಂಗೆ ಅಡ್ಡಾಡ್ಕೊಂತ ಹೋಗಿದ್ದೆ. ಅಲ್ಲೇ ಪಾರ್ವತಿ ಹೊರಗೆ ನಿಂತಿದ್ಲು. ಅಕ್ಕಿ ಜೊತೆ ಕಲ್ಲವನ ಜೊತೆ ಮಾತಾಡ್ಕೊಂತ ಅಲ್ಲೇ ನಿಂತು ನೋಡೆ. ಹೊಳ್ಳಿ ದೌಡ್ ಬರಲೇ ಇಲ್ಲ. ನಾನು ಹಂಗೆ ಮಾತಾಡ್ಕೊತ ನಿಂತ ಬಿಟ್ನೆ. ಮತ್ತು ಈಗ ಆಕೆ ಕುಂದ್ರ ಅಂದ್ಲು. ಇಲ್ಲವಾ ಹಿಂಗೆ ಕಮಲಕ್ಕ ಕರ್ದ ತಡಿ ಹೊಕ್ಕಿನಂತೆ ಬನ್ನೆ. ನೀ ಅಲ್ಲತ್ತ ಹೊಕ್ಕಿ ಅಂತಂದಿದ್ರೆ ಹೇಳ್ಯಾರ ಕಳಿಸ್ತಿದ್ ನೋಡು. ಸಾನ್ಗಿತ್ತೇವ ನಮ್ದು ಪರವರ ಮನ್ಯಾಗ ಅದಕ್ಕೆ ಇಸ್ಕೊಂಬರ್ತಿದ್ದೇನೆ ಅಂತಂದು ಹೋಗೇ ಬಂದೇನೆ ಬಿಡು. ಹಂಗಾರ ನಾನು ಹೋಗಿ ಇಸ್ಕೊಂಬರ್ತೇನೆ. ಕಮಲಕ್ಕ ನಿಮ್ಮ ಸಾನ್ಗಿ ಪಾರ್ವತಿಯವ್ರ ಮನ್ಯಾಗಿಲ್ಲ. ಯಾಕ ಇಲ್ಲ? ಎಲ್ಲಿ ಹೋದಂತ? ಅಯ್ಯವ್ವ ಮೊನ್ನೆ ಹೊಸದು ಮಾಡಿಸಿದ್ವಿ ಯವ್ವ. ಜೋಳ ಸಣ್ಣಗೆ ಅಂತ ಚಲೋ ಇತ್ತದು. ಹೊಳಮಳ ಮನ್ಯಾಗ ತಗೊಳತ್ಲೇನ ಏನು ಮೊನ್ನೆ ಹೊಸ ತಗೊಂಡಿದ್ರಿ ಹೊಸದು ಮಾಡಿಸಿಟ್ಟಿತ್ತು. ಹೊಳಮಳ ಬರೀ ಇದನ್ನ ಮಾಡೋಣ ಅಂತಂದು ಬೈತಾರವ್ರು. ಎಲ್ಲಿ ಇಟ್ಲೇ ಇವ ಆಕಿ ಕಮಲಕ್ಕ ತಡಿಯ ಇದು ಕಳೆದಿಲ್ಲ ಇವ ಆಕಿ ಒಯ್ದ ಅಂತ ಕಲ್ಲ ಇಸ್ಕೊಂಡು ಹೋಗ್ಯ ಅಂತ ನೋಡಿ ಮೊನ್ನೆ. ಇವ ಆಕಿ ಒಯ್ದ ಅಂದ್ರೆ ಕಳೆದ ಬಿಡ್ತಾಳೆ ಇವ ಆಕಿ. ಇದು ಒಳಗಡೆ ಅಂಬಕ್ಕಂದಿನ ಸಣ್ಗಿಸ್ಕೊಂಡು ಹೋಗಿ ಕಳೆದಿದ್ಲಂತ. ಮತ್ತೆ ನಮ್ದು ಹಂಗೆ ಯಾರಿಗಾರು ಕೊಟ್ಟು ಕಳ್ದಿದ್ದಾಳೆ ಇವ ಹೊಸ ಅದದು. ಅದ ಪಾರ್ವತಿ ಬೇಯಾಕತ್ತಿದ್ಲು. ನಾವು ಇಸ್ಕೊಂಡ್ ಬಂದಿರ್ತೇವಿ ನೀವು ಹಂಗೆ ನೋಡಿ ಇಸ್ಕೊಂಡು ಹೋಗಿ ಎತ್ತಾಗ ಕಳೆದಿಟ್ರೆ ನಾವು ಬೇಯಿಸ್ಕೋಬೇಕು. ಇನ್ನೊಮ್ಮೆ ಕೊಡ್ಲಂಗೆ ತಂದು ಕೊಡೋದಂತಂದು ಆಕೆ ಬಾಕಂತ ನಿಂತು ಬೇಯಾಕತ್ತಿದ್ಲು. ತಂದು ಕೊಡ್ತೇನೆ ಅಂತ ಮನೆಗೆ ಹೋಗ್ಯಾಳ. ಹೌದನ ಆತ್ ಬಿಡ ಇವ ಇಸ್ಕೊಂಬರ್ತೇನೆ ನಾನು ಹೋಗಿ. ಕಮಲಕ್ಕ ಬಾ ಅಂತ ಹೇಳಿದಿ. ವಾ ಏನು ಕೆಲಸ ಇಲ್ಲ ಬಿಡ ಇವ. ಎಲ್ಲಿ ಅಂದಿದ್ದಿ ಹರಿದಿಟ್ಟತಿ ಅವ್ನು ಮತ್ತೆ ಬಾಡಿ ಬತ್ತಿ ಕಿಮ್ಯಾ ಬರ್ತಿ. ಕಮಲಕ್ಕ ಎಲ್ಲಿ ಹರಿದಿಟ್ಟಿದ್ದೀನ ಅಂತೇಳಿ ಹೇಳಿದ ದಾಸ ಇರೋದಿಲ್ಲ ನಿನಗೆ. ಮತ್ತು ಮಲ್ಲಪ್ಪನರಿಗೆ ಎಲ್ಲಿ ಬೇಕು ಹರಿದಿಡ ಅಂತ ಹೇಳಿದ್ದಿ ಹರಿದಿಟ್ಟತಿ ಒಯ್ಲ ಸಲ್ಲನ ಹಿಂಗೆ ಹೇಳಿ ಹೋಗಿ ಹಿಂಗೆ ಮರಿತೀವ ನೀನು. ಅಯ್ಯೋ ಹೌದು ನೋಡು ಕಮಲಕ್ಕ ದಾಸ ಇಲ್ಲ ನೋಡು ನನಗೂ. ಈಗ ಅವ್ರು ಎಲಿ ಅಡಿಕೆ ಅಂತ ಅಂದಾಗ ನನ್ನ ಪಗತಿ ಅವಾಗ ಓಡ್ ಬರೋದ. ನೀವು ಅವಾಗ ಹೊರೆ ಮಾಡ್ತಿರ್ತೀರ ಮತ್ತು ನಿಮಗೆ ಹರಿದು ಕೊಡ ಅಂತ ನಿದ್ರದು ಕೊಡ ಕಮಲಕ್ಕ ಹಂಗಾರ ಒಯ್ತೇನೆ. ಸಂತಿ ತರಕ್ಕೆ ಏನಾರ ಹೊಂಟ್ರ ಒಟ್ಟು ಹೇಳ ಕೆಲಸ ಐತಿ. ಯಾಕೆ ಕಮಲಕ್ಕ ಏನಾರ ತೊಂಬರ್ಬೇಕನ್ನ ಸಂತಿನ? ಸಂತಿ ಏನಿಲ್ಲ ಚಿಲ್ಲರ್ ಬೇಕಾಗಿದ್ದು. 500 ನೋಟು ಕೊಟ್ಟೋಗ್ಯಾರ ಇವ್ರು. 500 ನೋಟು ಇಲ್ಲೇ ಮನೆ ಮುಂದೆ ಕಾಯಿಪಲ್ಲೆ ಸಂತಿ ಮಾರಕ್ಕೆ ಬಂದ್ರೆ ತಗೋಬೇಕಂತಂದ್ರು. ಅವ್ರು ಚಿಲ್ಲರ್ ಇಲ್ಲ ನೀವು ಚಿಲ್ಲರ್ ಕೊಡ್ರಿ ಅಂತ ನಿಂದಿರ್ತಾರೆ. ಮತ್ತು ಹಾಗಾಗಿ ಒಂದು 100 ರೂಪಾಯಿ 50 ರೂಪಾಯಿ ಬೇಕಾಗಿದ್ವ. ನೀವು ಹೋದ್ರೆ ಹೇಳು ಕೊಡ್ತೇನೆ ರೊಕ್ಕನ ಚಿಲ್ಲರ್ ಮಾಡ್ಕೊಂಬರಿ ಅಂತ. ಕಮಲಕ್ಕ ಇವತ್ತೇನು ಹೋಗೋದಿಲ್ಲ. ಹೋದ್ರೆ ನಾಳೆ ನಿನ್ನೇರ ಹೋಗಿ ಎಣ್ಣೆ ಅದು ಇದ್ದಿದ್ದಿಲ್ಲ ತೊಂಬಂದೆ. ಆಯ್ತು ಹೋಯ್ತಾ ಅತ್ತಾಗೇನ್ರ ನನ್ನ ಗಂಡು ಹೋದ್ರೆ ಹೇಳಿ ಕಳಿಸ್ತೀನಿ. ತೊಂಬ ರೊಕ್ಕ ಕೊಡು ಚಿಲ್ಲರ್ ಮಾಡ್ಕೊಂಬರ್ತಾರೆ. ಅದು ನಿನ್ನ ಕಡೆ ಇದ್ರೆ ಕೊಡು ಚಿಲ್ಲರ್. ಕಮಲಕ್ಕ ಚಿಲ್ಲರ್ ನಿಮ್ಮ ಮನೆಗೆ ನಾನು ಅಡ್ಡಾಡೋದಿಲ್ಲ. ಕಮಲಕ್ಕ ಒಂದು 50 ರೂಪಾಯಿ ಇದ್ರು ಕೊಡ, 100 ರೂಪಾಯಿ ಇದ್ರು ಕೊಡ ಅಂತ ನನ್ನ ಕಡೆ ಎಲ್ಲಿ ಬರ್ಬೇಕ ಇವ್ವ? ಏನು ಮಾಡಕತ್ತಿದ್ಲು ಪಾರ್ವತಿ? ಬರ್ಬೇಕಿಲ್ಲ? ಅಯ್ಯೋ ಆಕಿದು ಏನೋ ಮುಂಜಾನೆ ಉಪ್ಪಿಟ್ಟು ಮಾಡಿದ್ಲಂತ ಅದ್ರ ಮ್ಯಾಗ ಬಿಟ್ಟೇನಮ್ಮ. ಇನ್ನು ಮಧ್ಯಾಹ್ನ ಕಡಿಗೆ ಆಗ್ಬೇಕು. ಇನ್ನೂ 1-2 ಬಾಂಡೆ ಅದಾವು. ಕೆಲಸನ ಮುಗುದಿಲ್ಲ. ಎಲ್ಲ ಕೆಲಸ ಮುಗಿಸಿ ಬರ್ತೇನೆ ತೋ ಕಮಲಕ್ಕ ನಂತೆಕ. ನನಗೂ ಬೇಸರ ಕುಂತು ಹೋಗ್ತೀನಿ ಮಾತಾಡ್ತೇನೆ ಅಂತ ಅಂದ್ಲು. ಬರೋದೇ ಇಲ್ಲ ಆಕೆ. ವಾರನ ಮುಗಿಸೋದಿಲ್ಲ ಇವ ದೌಡಕ್ಕಿ. ಮಧ್ಯಾಹ್ನ ಮ್ಯಾಗ ಅಡುಗೆ ಇಟ್ಕೊಂತಾಳೆ. ಮಾಡೋದು ಅಡುಗೆ ಅವು ಎಲ್ಲ ಮತ್ತು ಅವನ್ನೆಲ್ಲ ಹರಿವಿದ್ದು ಎಲ್ಲ ಅಡುಗೆ ಮನೆ ಸ್ವಚ್ಛ ಮಾಡ ಎಲ್ಲ ಮತ್ತು ರೊಟ್ಟಿ ಬಡೋದು ಹಿಟ್ಟು ಹಂಗೆ ಹರಿವಿರ್ತೈತಿ. ಪಲ್ಯ ಮಾಡಿದ್ದು ಎಲ್ಲ ಮತ್ತು ಉಳ್ಳಾಗಡ್ಡಿ ಹೆಚ್ಚಿ ಶಿಪ್ಪಿ ಅವನ್ನೆಲ್ಲ ತೆಗೆದು ಒಗೆದು ಅಡುಗೆ ಮನೆ ಸ್ವಚ್ಛ ಮಾಡಿ ಊಟ ಮಾಡಿ ಕಡೆಯಾಕ ಆಗ್ಬೇಕನ್ನೋರಾಗನ 3 ಗಂಟೆ ಹೊಡಿತೈತೆ. ಅಯ್ಯೋ ಈ 3 ಆಗೈತೆ ಬಿಡು. ಒಂಚೂರು ಮಕ್ಕೊಂಡ್ರ ಎದ್ರಾತಂತ ಅನ್ನೋರಾಗನ ಸಂಜೆ ಆಕತೆ. ಕಸ ಹೊಡಿಯ ನೀರು ಹಾಕ ಬಾಗ್ಲದಿ ಇದನ್ನ ನೀರು ಹಾಕ ಉದ ಕಡಿ ಬೆಳಗ ದೀಪ ಹಚ್ಚ ಸಂಜೆ ಆಕತೆ ಅಡಿಗೆ. ಎಲ್ಲಿ ಪುರ್ಸತ್ತಿರ್ಬೇಕ ಯವ್ವ ಹೆಣ್ಮಕ್ಳಿಗೆ. ಇವ ಹಿಂಗ ಮಾಡ್ತಾವಡು. ಮೊದ್ಲು ಅವ್ರ ಅತ್ತಿ ಅಂತಕ್ಕಿದ್ದಾಗ ಇವನ ಮತ್ತೆ ಬೇತ ಬಿಡ ಬಂದ್ರಂತಿದ್ಲ. ಈಗ ಇಲ್ಲೇ ಬಂದ ಸಮೀಪದಾಗ ಬಂದಾಳ. ಒಟ್ಟೆ ಕೆಲಸನ ಮುಗಿದಲ್ಲ. ಬಂದು ಕುಂದ್ರಬೇಕಂತ ಅಂತ ಕೆಲಸನ ಆಗೋದಿಲ್ಲ ಬಿಡ ಇವನಂತ. ನಮಗೆ ಹೋಗ್ಬೇಕಂದ್ರೆ ನಮ್ದು ಹೊರಗದ್ದಲ್ಲ ನಮಗೂ ಹೋಗೋದಾಗೋದಲ್ಲ.
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡಕತ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿ. ನಮ್ಮ ಕತೆಗಳು ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ಹೈಪ್ ಅಂತ ಆಪ್ಷನ್ ಐತ್ರಿ, ಅಲ್ಲಿ ಪಾಯಿಂಟ್ಗಳನ್ನು ಕೊಡ್ಬೋದು ರೀ ಫ್ರೆಂಡ್ಸ್. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.